ಎಕ್ಸಸೈಸ್ 9.1 ಓಕೆ 10th ಕ್ವಶನ್. ಈ ಸ್ಟೇಟ್ಮೆಂಟ್ ಓದೋಕ್ಕಿಂತ ಮುಂಚೆ ಓಕೆ ನಾನು ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಸ್ಟೇಟ್ಮೆಂಟ್ ಓದೋಣ. ಓಕೆ ಅವ್ರು ಏನ್ ಕೊಟ್ಟಿದ್ರು ಅಂದ್ರೆ ಓಕೆ 2 ಪೋಲ್ ಇದಾವಂತೆ. ಓಕೆ ಇದು ಗ್ರೌಂಡ್ ಅನ್ಕೊಂಡ್ರೆ 2 ಪೋಲು ಈಕ್ವಲ್ ಹೈಟ್ ಇದೆ ಅಂತೆ. ಓಕೆ ಇದನ್ನ ಏನಂತ ತಗೊಳ್ಳೋಣ, ಎ, ಇದನ್ನ ಬಿ ಅಂತ ತಗೊಳ್ಳೋಣ, ಇದನ್ನ ಸಿ, ಇದನ್ನ ಡಿ ಅಂತ ತಗೊಳ್ಳೋಣ. ಇವರಿಬ್ಬರು ಹೈಟ್ ಸೇಮ್ ಇದೆ ಅಂತೆ. 2 ಪೋಲು ಇವರಿಬ್ಬರು ಹೈಟ್ ಸೇಮ್ ಇದೆ ಅಂತೆ. ಓಕೆ ಆಮೇಲೆ ಅಪೋಸಿಟ್ ನಿಂತಿದಾವೆ. ಓಕೆ ಆ ರೋಡ್ ಬಂದ್ಬಿಟ್ಟು ಓಕೆ ಇದು ರೋಡ್ ಅನ್ಕೊಂಡ್ರೆ ಇದು ರೋಡ್ ಬಂದ್ಬಿಟ್ಟು 80 ಮೀಟರ್ ಇದೆ ಅಂತ ಕೊಟ್ಟಿದ್ರು. ಓಕೆನಾ, ಈ ರೋಡ್ ಬಂದ್ಬಿಟ್ಟು 80 ಮೀಟರ್. ಇನ್ನೊಂದು ಏನ್ ಕೊಟ್ಟಿದ ಅಂದ್ರೆ ಓಕೆ ಈ ರೋಡ್ ಮಧ್ಯೆ ಯಾವ್ದೋ ಒಂದು ಪಾಯಿಂಟ್ ಇಂದ ಓಕೆ ಈಗ ಒಂದು ಪೋಲ್ ಟಾಪ್ ನೋಡಿದಾಗ 60 ಡಿಗ್ರಿ ಇದೆ ಅಂತೆ. ಓಕೆ ಇನ್ನೊಂದು ಪೋಲ್ ನೋಡಿದಾಗ ಅದರ ಆಂಗಲ್ ಬಂದ್ಬಿಟ್ಟು 30 ಡಿಗ್ರಿ ಇದೆ. ಓಕೆನಾ, ಸೊ ಈ ಪಾಯಿಂಟ್ ಓ ಅಂತ ಕರೆಯೋದು. ಓಕೆನಾ, ಸೊ ಇದು ಅವ್ರು ಕೊಟ್ಟಿರೋದು. ಓಕೆನಾ, ಈಗ ಅದನ್ನ ಸ್ಟೇಟ್ಮೆಂಟ್ ಓದ್ಬಿಟ್ಟು ಅರ್ಥ ಮಾಡ್ಕೋಣ. ಓಕೆ ಪೋಲ್ಸ್ ಆಫ್ ಈಕ್ವಲ್ ಹೈಟ್ಸ್ ಸ್ಟ್ಯಾಂಡಿಂಗ್ ಅಪೋಸಿಟ್ ಟು ಈಚ್ ಅದರ್ ಆನ್ ಐದರ್ ಸೈಡ್ ಆಫ್ ದ ರೋಡ್. ಇದು ರೋಡ್ ಅನ್ಕೊಳ್ರಿ. ಓಕೆ ಇದು ಪೋಲು ಇವರಿಬ್ರು ಎಕ್ಸಾಕ್ಟ್ ಈಕ್ವಲ್ ಇದಾರೆ. ಓಕೆ ವಿಚ್ ಇಸ್ 80 ಮೀಟರ್ ವೈಡ್. ಓಕೆ ಈ ರೋಡ್ ಬಂದ್ಬಿಟ್ಟು ಎಷ್ಟು ಮೀಟರ್ ಇದೆ, 80 ಮೀಟರ್ ಇದೆ. ಫ್ರಮ್ ಎ ಪಾಯಿಂಟ್ ಬಿಟ್ವೀನ್ ದೆಮ್ ಆನ್ ದ ರೋಡ್. ಓಕೆ ಫ್ರಮ್ ಎ ಪಾಯಿಂಟ್ ಬಿಟ್ವೀನ್ ದೆಮ್ ಅಂದ್ರೆ ಎಲ್ಲಾದ್ರೂ ಇರ್ಬೋದು. ಓಕೆ ಈ ರೋಡ್ ಮಧ್ಯದಾಗ ಅಂದ್ರೆ ಎಕ್ಸಾಕ್ಟ್ ಬಿಟ್ವೀನ್ ಇರಲ್ಲ, ಓಕೆ ಮಧ್ಯದಲ್ಲಿ ಎಲ್ಲಾದ್ರೂ ಇರ್ಬೋದು. ಓಕೆನಾ, ಆಮೇಲೆ ಆಂಗಲ್ ಆಫ್ ಎಲಿವೇಶನ್ ಆಫ್ ದ 2 ಪೋಲ್ ಆರ್ 60 ಡಿಗ್ರಿ ಅಂಡ್ 30 ಡಿಗ್ರಿ. ಓಕೆನಾ, ಈ ಪಾಯಿಂಟ್ ಇಂದ 2 ಪೋಲ್ಗೆ, ಒಂದು ಪೋಲ್ಗೆ 60, ಒಂದು ಪೋಲ್ಗೆ 30. ಓಕೆನಾ, ನಾನು ಈ ಪೋಲ್ಗೆ 60 ಎದಕ್ ತಗೊಂಡೆ ಅಂದ್ರೆ ಓಕೆ ಈ ಪೋಲಿಗೆ ನಾನು ಬಹಳ ನಿಯರ್ ಇದ್ದೀನಿ. ಈ ಪಾಯಿಂಟ್ ಬಂದ್ಬಿಟ್ಟು ಪೋಲಿಗೆ ನಿಯರ್ ಇರೋದ್ರಿಂದ ಓಕೆ ನಿಯರ್ ಇದ್ದಾಗ ಏನ್ ಮಾಡ್ತೀವಿ ನಾವು, ಎತ್ತಿ ಇರ್ತೀವಿ, ಆಂಗಲ್ ಜಾಸ್ತಿ ಇರುತ್ತೆ. ಹೌದಾ, ನಿಯರ್ ಇದ್ದಾಗ ನಾವು ಬಿಲ್ಡಿಂಗ್ ಯಾವ್ದೋ ಒಂದು ಬಿಲ್ಡಿಂಗ್ ಇದೆ ಅನ್ಕೊಳ್ರಿ. ಓಕೆ ಅದನ್ನ ನಾವು ನಿಯರ್ ಇಂದ ನೋಡಿದಾಗ ನಾವು ತಲೆ ಮೇಲೆ ಬಹಳ ಎತ್ತಬೇಕಾಗುತ್ತೆ. ಸೊ ಆಂಗಲ್ ನ 60 ಅಂತ ತಗೊಳ್ರಿ, ನೀವು ಉಳ್ಕಿರ್ಲಿ 30 ಅಂತ ತಗೊಳ್ರಿ. ಓಕೆ ಈಗ ಅವ್ರು ಏನ್ ಕೇಳಿದ್ರೆ ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್. ಇದು ಕಂಡುಹಿಡಿಬೇಕು, ಇದು ಕಂಡುಹಿಡಿಬೇಕು. ಓಕೆ ಇವ್ರಿಬ್ರು ಈಕ್ವಲ್ ಇರೋದ್ರಿಂದ ಇದನ್ನ ಕಂಡುಹಿಡಿದ್ರೆ ಇದು ಕೂಡ ಕಂಡುಹಿಡ್ದಂಗೆ. ಓಕೆ ಈಗ ನಾವು ಬರ್ದ್ಬಿಡೋಣ. ಗಿವನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಂಡೈರೆಕ್ಟ್ ಆಗಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಬೇಕಿರಿ ಇಲ್ಲಿ ಬರೀರಿ, ಬಿಕಾಸ್ ಹೈಟ್ ಆಫ್ ದ ಪೋಲ್ಸ್ ಆರ್ ಸೇಮ್ ಅಂತ ಬರೀರಿ. ಓಕೆನಾ, ಸೊ ಇದು ಬರಿಬಹುದು. ಈಗ ನಾವು ಟು ಫೈಂಡ್ ಏನೇನ್ ಕಂಡಿಬೇಕು ನೋಡ್ರಿ. ಟು ಫೈಂಡ್ ಬಂದ್ಬಿಟ್ಟು ಎ ಬಿ ಕಂಡಿಬೇಕು, ಸಿ ಡಿ ಕಂಡಿಡಿಬೇಕು. ಅದೇ ರೀತಿ ಓಕೆ ಈ ಓ ಪಾಯಿಂಟ್ ಇದೆಲ್ಲ ಓಕೆ ಈ ಪೋಲಿಂದ ಎಷ್ಟು ದೂರ ಇದೆ, ಆಮೇಲೆ ಈ ಪೋಲಿಂದ ಎಷ್ಟು ದೂರ ಇದೆ ಅಂತ ಬರಿಬೇಕು. ಅದ್ರ ನಥಿಂಗ್ ಬಟ್ ಏನು, ಓ ಬಿ ಕಂಡುಹಿಡಿಬೇಕು, ಅದೇ ರೀತಿ ಓ ಡಿ ಕೂಡ ಫೈಂಡ್ ಔಟ್ ಮಾಡ್ಬೇಕು. ಓಕೆ 4 ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಇದು ಅವ್ರು ಕೊಟ್ಟಿರೋದು. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ನಿಮಗೆ ಈ ಬಿ ನ ನೀವೇ ನೋಡ್ರಿ. ಈ ಬಿ ನ ನಾನು ಎಕ್ಸ್ ತಗೊಂಡ್ರೆ ಇದು ಏನಾಗುತ್ತೆ ನೋಡ್ರಿ. ಓಕೆ ಈಗ ನೋಡ್ರಿ ಬಿ ಡಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಗೊತ್ತು ನನಗೆ, 80 ಅಂತ ಗೊತ್ತು. ಹೌದಾ, ಬಿ ಡಿ ಬಂದ್ಬಿಟ್ಟು 80 ಅಂತ ಗೊತ್ತು. ಓಕೆ ಈಗ ಬಿ ಡಿ ನ ಏನಂತ ಬರಿಬಹುದು, ಬಿ ಒ ಪ್ಲಸ್ ಓಡಿ ಅಂತ ಬರಿಬಹುದಾ. ಬಿ ಡಿ ನ ನಾನು ಬಿ ಒ ಪ್ಲಸ್ ಓಡಿ ಅಂತ ಬರಿಬಹುದು. ಓಕೆ ಈಗ ಬಿ ಒ ನ ಏನಂತ ತಗೊಂಡಿ ನಾನು, ಬಿ ಒನ್ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ ಓಡಿ ಇಸ್ ಈಕ್ವಲ್ ಟು 80. ಓಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಓಡಿ ಇಸ್ ಈಕ್ವಲ್ ಟು 80. ಈ ಪ್ಲಸ್ ಎಕ್ಸ್ ಆ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ ಈ ಓಡಿ ವ್ಯಾಲ್ಯೂ ಏನಾಗುತ್ತೆ, ಓಡಿ ವ್ಯಾಲ್ಯೂ 80 ಮೈನಸ್ ಎಕ್ಸ್ ಆಗುತ್ತೆ. ಓಕೆನಾ, ಸೊ ನೀವು ಡೈರೆಕ್ಟ್ ಆಗಿ ಬರಿಬಹುದು. ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಬರ್ದೆ. ಇದು ಎಕ್ಸ್ ಇದ್ರೆ ಅದು ಆಟೋಮೆಟಿಕ್ 80 ಮೈನಸ್ ಎಕ್ಸ್ ಇರುತ್ತೆ. ಓಕೆನಾ, ಇದನ್ನ ಏನ್ ಮಾಡ್ಬಿಡ್ತೀನಿ, ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ನಮಗೆ ಇಲ್ಲಿ 2 ಟ್ರಯಾಂಗಲ್ ಕಾಣ್ತಿದಾವಲ್ಲ, ನಾವು 2 ಟ್ರಯಾಂಗಲ್ ತಗೊಳ್ಳೋಣ. ಓಕೆ ಫಸ್ಟ್ ಟ್ರಯಾಂಗಲ್ ಏನು, ಸಿ ಡಿ ಓ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಸಿ ಡಿ ಓ ತಗೊಳ್ಳೋಣ. ಸಿ ಟಿ ಓ ಟ್ರಯಾಂಗಲ್ ಎಷ್ಟಿದೆ, ಇದು 30 ಡಿಗ್ರಿ ಇದೆ. ಓಕೆನಾ, ಈಗ ಏನಂತಂದ್ರೆ ಇದು ಬಂದ್ಬಿಟ್ಟು ಏನಿದು, ಓಕೆ ಸಿ ಡಿ ಗೊತ್ತಿಲ್ಲ, ಓಡಿ ಗೊತ್ತು. ಓಡಿ ಏನಂತ ತಗೊಂಡ್ವಿ, 80 ಮೈನಸ್ ಎಕ್ಸ್. ಓಕೆ ಇದು ಆಂಗಲ್ ಇದ್ರೆ ಇದು ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಹೌದಾ, ಈಗ ನನಗೆ ಹೈಪೋಟೆನ್ಸ್ ಇಂದ ಕೆಲಸ ಇಲ್ಲ.
ಸೊ ನಾನೇನ್ ಮಾಡ್ಬಿಡ್ತೀನಿ ಟ್ಯಾನ್ ಥೀಟಾ ಫಾರ್ಮುಲಾ ತಗೊಂತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನು 30 ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಗೊತ್ತಿಲ್ಲ ಸಿ ಡಿ ಅಂತ ಬರಿತೀನಿ. ಓಕೆ, ಓ ಡಿ ವ್ಯಾಲ್ಯೂ ಏನು 80 ಮೈನಸ್ ಎಕ್ಸ್. ಓಕೆನಾ, ಈಗ ಟ್ಯಾನ್ 30 ವ್ಯಾಲ್ಯೂ ಏನು 1/√3 ಇಸ್ ಈಕ್ವಲ್ ಟು ಸಿ ಡಿ ಬೈ 80 ಮೈನಸ್ ಎಕ್ಸ್ ಆಯ್ತು. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಸಿ ಡಿ ಇಸ್ ಈಕ್ವಲ್ ಟು ಓಕೆ ಏನಾಗುತ್ತೆ 1 ಇಂಟು 80 ಮೈನಸ್ ಎಕ್ಸ್ 1 ಇಂಟು 80 ಮೈನಸ್ ಎಕ್ಸ್. ಸೊ ನಥಿಂಗ್ ಬಟ್ ಏನಾಯ್ತು √3 ಸಿ ಡಿ ಇಸ್ ಈಕ್ವಲ್ ಟು 80 ಮೈನಸ್ ಎಕ್ಸ್ ಆಯ್ತು. ಸಿ ಡಿ ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಓಕೆ 80 ಮೈನಸ್ ಎಕ್ಸ್ ಬೈ √3 ಅಂತ ಬರೀಬಹುದು. ಓಕೆನಾ, ಇದನ್ನ ಬೇಕಿದ್ರೆ ಈಕ್ವೇಶನ್ 1 ಅಂತ ಕರೆಯೋದು. ಓಕೆನಾ, ಈಗ ಸಿ ಡಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆನಾ, ಈಗ ನೆಕ್ಸ್ಟ್ ನಮಗೆ ಏನು, ನೆಕ್ಸ್ಟ್ ಟ್ರಯಾಂಗಲ್ ಏನ್ ತಗೊಳ್ಳೋಣ, ಎ ಬಿ ಓ ತಗೊಳ್ಳೋಣ. ಓಕೆನಾ, ಸೊ ನೆಕ್ಸ್ಟ್ ಟ್ರಯಾಂಗಲ್ ಎ ಬಿ ಓ ತಗೊಳ್ಳೋಣ. ಸೊ ಈ ಬಿ ಓ ವ್ಯಾಲ್ಯೂ ಏನು ಎಕ್ಸ್ ಅಂತ ತಗೊಂಡಿವಿ. ಓಕೆ, ಈ ಆಂಗಲ್ ಏನು 60 ಡಿಗ್ರಿ, ಹೌದಾ. ಸೊ ಇಲ್ಲಿ ಏನು ಓ ಹತ್ರ ಏನಿದೆ, ಇಲ್ಲಿ 60 ಡಿಗ್ರಿ ಇದೆ. ಓಕೆ, ಈಗ ಇದು ಆಂಗಲ್ ಅಂತಂದ್ರೆ ಇದ್ರ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ. ಇನ್ನು ಉಳಿದಿದ್ದೇನೋ ಅಡ್ಜಸೆಂಟ್. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇಲ್ಲೊಂದ್ ಸ್ವಲ್ಪ ಸೈಡಿಗೆ ತಗೊಂತೀನಿ. ಓಕೆ, ಈಗ ಏನ್ ಮಾಡೋಣ, ನನಗೆ ಹೈಪೋಟೆನ್ಸ್ ಬೇಕಿಲ್ಲ. ಸೊ ನಾನೇನ್ ಮಾಡ್ತೀನಿ, ಟ್ಯಾನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು ಅಪೋಸಿಟ್ ಬೈ ಅಡ್ಜಸ್ಟ್. ಓಕೆ, ಈಗ ಟ್ಯಾನ್ ಓಕೆ ಈಗ ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನು ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ ಎಕ್ಸ್ ಇದೆ, ಹೌದಾ. ಈಗ tan 60 ಏನು, tan 60 ವ್ಯಾಲ್ಯೂ ಬಂದ್ಬಿಟ್ಟು √3 ಓಕೆ ಎ ಬಿ ಬೈ ಎಕ್ಸ್. ಓಕೆ, ಈಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಸೊ ಎ ಬಿ ಇಸ್ ಈಕ್ವಲ್ ಟು ಏನಂತ ಬರೀಬಹುದು, √3 ಎಕ್ಸ್ ಅಂತ ಬರೀ. ಓಕೆನಾ, ಈಗ ಇದನ್ನ ಏನ್ ಮಾಡೋಣ, ಈಕ್ವೇಶನ್ 2 ಅಂತ ತಗೊಂಡು, ಹೌದಾ. ಈಗ ನಮಗೇನ್ ಗೊತ್ತು ಎ ಬಿ ಪೋಲ್, ಹೌದಾ. ಈಗ ನೀವು ನೋಡಿದ್ರೆ ಇಲ್ಲಿ ಓಕೆ ಎ ಬಿ ಪೋಲು ಸಿ ಡಿ ಕೂಡ ಪೋಲ್, ಇವರಿಬ್ರು ಈಕ್ವಲ್ ತಾನೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಗಿವನ್ ತಾನೆ. ಇದನ್ನ ಇಲ್ಲಿ ಬರೆಯೋಣ. ಓಕೆ, ಈಗ ಏನ್ ಬರೆಯೋಣ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಯಾಕಂದ್ರೆ ಇಬ್ರು ಪೋಲು ಸೇಮ್ ಹೈಟ್ ಇರೋದ್ರಿಂದ ಈಕ್ವಲ್ ಅಂತ ಬರಿಬಹುದು. ಈಗ ಎ ಬಿ ಇದ್ದಲ್ಲಿ ಏನ್ ಬರಿಬಹುದು, ನಾನು √3 ಎಕ್ಸ್ ಅಂತ ಬರಿಬಹುದು. ಓಕೆ, ಸಿ ಡಿ ಇದ್ದಲ್ಲಿ ಏನ್ ಬರಿಬಹುದು, 80 ಮೈನಸ್ ಎಕ್ಸ್ ಅಂತ ಬರಿಬಹುದು. 80 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3. ಓಕೆ, ಎಲ್ಲಿಂದ ಅಂದ್ರೆ ಇದನ್ನ ಬೇಕಾದ್ರೆ ನೀವು ಫ್ರಮ್ 192 ಅಂತ ಬರೀಬಹುದು. ಓಕೆನಾ, ಈಗ ನೋಡಲಿ ಈ √3 ಮೇಲೆ ಹೋದ್ರೆ ಏನಾಗುತ್ತೆ, √3 ಇಂಟು √3 ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 80 ಮೈನಸ್ ಎಕ್ಸ್ ಆಯ್ತು. ಓಕೆ, ಈಗ ನೋಡಿ √3 ಇಂಟು √3 ಏನು, ಇನ್ನು ಗೊತ್ತಾನೆ √3 ಇಂಟು √3 ಹೋಲ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 80 ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3x ಆಗುತ್ತೆ. ಓಕೆ, ಇದು ನಥಿಂಗ್ ಬಟ್ 3x ಆಯ್ತು. ಈ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 80. ಓಕೆ, ಈಗ ನಾವೇನ್ ಮಾಡೋಣ, ಈಗ ಒಂದು ಲೈನ್ ಹಾಕ್ಬಿಡ್ತೀನಿ. ಈಗ 3x ಪ್ಲಸ್ ಎಕ್ಸ್ ಏನಾಗುತ್ತೆ 4x ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 3x ಪ್ಲಸ್ 1x 4x ಈಕ್ವಲ್ ಟು 80 ಆಯ್ತು. x ಇಸ್ ಈಕ್ವಲ್ ಟು ಏನು 80 ಬೈ ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಯ್ತು. 4 1 ಜಾ 4 20 ಜಾ. ಓಕೆ, ಸೊ x ಈಕ್ವಲ್ ಟು 20 ಅಂತ ಗೊತ್ತಿದೆ. ಓಕೆ, x ವ್ಯಾಲ್ಯೂ 20 ಅಂತ ಗೊತ್ತಾಯ್ತಾನೆ. ಈಗ ನಮಗೆ ಫ್ರಮ್ ಈಕ್ವೇಶನ್ 2 ನೋಡ್ರಿ. ಓಕೆ, ಫ್ರಮ್ ಈಕ್ವೇಶನ್ 2 ಏನಂತ ಗೊತ್ತು, ಎ ಬಿ ಇಸ್ ಈಕ್ವಲ್ ಟು ಏನು √3 ಎಕ್ಸ್ ಅಂತ ಗೊತ್ತು. ಓಕೆ, ಈಗ ನಾನು ಸೈಡ್ ತಗೊಂತೀನಿ. ಎ ಬಿ ಇಸ್ ಈಕ್ವಲ್ ಟು √3 ಎಕ್ಸ್ ಇದಲ್ಲಿ ಏನ್ ಬರೀಬೇಕು, ಎಕ್ಸ್ ಇದಲ್ಲಿ 20. ಸೊ ಏನಾಯ್ತು, ಎ ಬಿ ಇಸ್ ಈಕ್ವಲ್ ಟು 20 √3, ಹೌದಾ.
ಸೊ ಈಗ ಎ ಬಿ 20√3 ಅಂತಂದ್ರೆ ಸಿ ಡಿ ಕೂಡ 20√3 ಆಗುತ್ತೆ. ಸಿ ಡಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು 20√3. ಓಕೆ, ಯಾಕೆ ಅಂತಂದ್ರೆ ಗಿವನ್ ಏನ್ ಕೊಟ್ಟಿದ್ರು, ಎರಡು ಪೋಲ್ ಹೈಟ್ ಈಕ್ವಲ್, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಸೊ height of the two poles is equal to height of the two poles is equal to AB is equal to CD is equal to 20√3 ಮೀಟರ್ ಅಂತ ಬರೆದ್ಬಿಡ್ಬೋದು. ಓಕೆ, ಈಗ ಒಂದು ಪಾರ್ಟ್ ಕಂಡುಹಿಡಿದ್ಬಿಟ್ವಿ, ಹೈಟ್ ಆಫ್ ದ ಪೋಲ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನ್ ಕೇಳಿದ್ರ ಅಂತಂದ್ರೆ, ಓಕೆ ಈಗ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ರಿ. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ರ ಅಂದ್ರೆ ಅವರು ಈ ಓ ಪಾಯಿಂಟ್ ಇದೆಲ್ಲ, ಈ ಓ ಪಾಯಿಂಟ್ ಈ ಪೋಲ್ ಇಂದ ಎ ಬಿ ಪೋಲ್ ಇಂದ ಎಷ್ಟು ದೂರ ಇದೆ ಅಂದ್ರೆ ನಥಿಂಗ್ ಬಟ್ ಈ ಓ ಪಾಯಿಂಟ್ ಬಂದ್ಬಿಟ್ಟು ಎ ಬಿ ಪೋಲ್ ಇಂದ ಎಷ್ಟು ದೂರ ಇದೆ, ಇದೇ ರೀತಿ ಓ ಪಾಯಿಂಟ್ ಬಂದ್ಬಿಟ್ಟು ಸಿ ಡಿ ಪೋಲ್ ಇಂದ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ಓಕೆ, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಓಕೆ ಈಗ ನಮಗೇನ್ ಗೊತ್ತಂದ್ರೆ, ಈಗ ಆ ಓ ಪಾಯಿಂಟ್ ಬಂದ್ಬಿಟ್ಟು ಓ ಈಸ್, ಓಕೆ ಈಗ ಅದು ಈಗ ನೀವು ನೋಡ್ರಿ ಆ ಟ್ರಯಾಂಗಲ್, ಈಗ ರಫ್ ಕಾಲಮ್ ಇಲ್ಲಿ ಹಾಕ್ಬಿಡ್ತೀನಿ, ಆ ರಫ್ ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ, ಏನಿತ್ತದು ಎ ಬಿ ಓ, ಓಕೆ ಇದು ಬಂದ್ಬಿಟ್ಟು ಸಿ ಡಿ ಇತ್ತು. ಓಕೆ, ಇದನ್ನ ನಾವು ಎಕ್ಸ್ ಅಂತ ತಗೊಂಡಿದ್ವಿ, ಅವಾಗ ಆಟೋಮೆಟಿಕ್ ಇದು ಏನಾಗಿತ್ತು 80 ಮೈನಸ್ ಎಕ್ಸ್ ಆಗಿತ್ತು. ಹೌದಾ, ಈಗ ಎಕ್ಸ್ ವ್ಯಾಲ್ಯೂ 20 ತಾನೆ. ಸೊ ಓ ಇಂದ ಎ ಬಿ ಪೋಲ್ ಇಂದ ಎಷ್ಟು ದೂರ ಇದೆ, ಎಕ್ಸ್ ಅಂತ ನಥಿಂಗ್ ಬಿ 20 ಇದೆ ಅಂತ ಅರ್ಥ. ಹೌದಾ, 20, ಈ ಓ ಪಾಯಿಂಟ್ ಬಂದ್ಬಿಟ್ಟು ಓ ಈಸ್ 20 ಮೀಟರ್ ಫ್ರಮ್ ದ ಪೋಲ್ ಎ ಬಿ. ಅಂಡ್ ಈಗ ನೀವೇ ನೋಡ್ರಿ, ಈಗ ಸಿ ಡಿ ಪೋಲ್ ಇಂದ ಎಷ್ಟು ದೂರ ಇದೆ, 80 ಮೈನಸ್ ಎಕ್ಸ್ ಅಂದ್ರೆ ಎಕ್ಸ್ ಇದ್ದಲ್ಲಿ ಏನು 20. ಓಕೆ, ಎಕ್ಸ್ ವ್ಯಾಲ್ಯೂ 20 ಅಂದ್ರೆ ಏನು, 80 ಮೈನಸ್ 20 ಎಷ್ಟು 60. ಅಂದ್ರೆ ಓ ಪಾಯಿಂಟ್ ಬಂದ್ಬಿಟ್ಟು 60 ಮೀಟರ್ ದೂರ ಇದೆ, ಎಲ್ಲಿಂದ, ಸಿ ಡಿ ಇಂದ. ಅಂಡ್ ಓ ಈಸ್ 60 ಮೀಟರ್ ಫ್ರಮ್ ದ ಪೋಲ್ ಸಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ನಾವು ಹೈಟ್ ಆಫ್ ದ ಪೋಲ್ ಕೂಡ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಓ ಪಾಯಿಂಟ್ ಬಂದ್ಬಿಟ್ಟು ಎ ಬಿ ಇಂದ 20 ಮೀಟರ್ ಇದೆ, ಸಿ ಡಿ ಪೋಲ್ ಇಂದ 60 ಮೀಟರ್ ಇದೆ ಅಂತ ಕೂಡ. ಓಕೆನಾ, ಸೊ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿದು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಸೊ ಅದನ್ನ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನಗೆ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರು ಕೂಡ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಲೈಕ್ ಅಂದ್ರೆ ಕ್ವಶನ್ ಪೇಪರ್ ಏನಾದ್ರೂ ಸಾಲ್ವ್ ಮಾಡಿದ್ರೆ, ನೋಟ್ಸ್ ಏನಾದ್ರೂ ಕೊಟ್ಟಿದ್ರೆ ಅದ್ರ ನೋಟಿಫಿಕೇಶನ್ ನಿಮ್ಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.